ಫ್ರೆಂಡ್ಸ್, ಇವತ್ತು ಕಡ್ಲಿ ಬೇಳೆದು ಈ ಥರ ಪಲ್ಯ ಮಾಡೋಣ ಅಂತ ನಮ್ಮ ಅಜ್ಜಿ ಹೇಳಿದ್ರು. ಸಾಂಬಾರು. ಓಕೆ, ಸಾಂಬಾರು ಅಂತೆ. ಸಾಂಬಾರನ್ನ ಹೇಗೆ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಫಸ್ಟು ಕಡ್ಲಿ ಬೇಳೆನ ನೆನೆಸಿಟ್ಟಿರ್ತೀವಲ್ವ, 3 hours ನೆನೆಸಿಟ್ಟು ಆಮೇಲೆ ಅದನ್ನು ಚೆನ್ನಾಗಿ ರುಬ್ಬಬೇಕು. ಸ್ವಲ್ಪನೂ ಅದು ಏನು ಒಂದು ಬೇಳೆನೂ ಇರಬಾರ್ದು. ಅದರಲ್ಲಿ ಸ್ಲೈಸಾಗಿ ಬೇಳೆನ ಮಿಕ್ಸಿ ಮಾಡಿಬಿಟ್ಟು ಈ ಥರ ರೌಂಡ್ ಮಾಡಿ ಬೇಯಿಸಬೇಕು. ಫಸ್ಟು ಈ ಥರ ಫ್ರೈ ಮಾಡಬೇಕು. ಆಯಿಲ್ ಅಜ್ಜಿ ಹೇರ್ ಹಾಲನ್ನ ತೇಲ್ ಹಾಲನ್ನ ಸ್ವಲ್ಪ ಆಯಿಲ್ ಹಾಕಿ ಈ ಥರ ರೌಂಡ್ ಮಾಡಿ ಬೇಯಿಸ್ಬೇಕಂತ ನೋಡಿ. ಆಮೇಲೆ ಆ ಸಾಂಬಾರಿಗೆ ಹಾಕೋದಕ್ಕೆ ಇದರಲ್ಲಿ ಕೊಬ್ಬರಿ ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಜೀರಿಗೆ ಮತ್ತು ಟೊಮೊಟೊ ನಾವು 2 ಟೊಮೊಟೊನ ಹಾಕಿದ್ದೀವಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಳಿ. ಕೊಬ್ಬರಿ ಕ್ವಾಂಟಿಟಿ ಮೇಲೆ ಸ್ವಲ್ಪ ಜಾಸ್ತಿ ಹಾಕಬೇಕು. ಇದಾದಮೇಲೆ ಮತ್ತೆ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಒಗ್ಗರಣೆ ಹಾಕೋದಕ್ಕೆ. ಅದನ್ನು ನಾನು ಇವಾಗ ತೋರಿಸ್ತೀನಿ. ಮತ್ತು ಇದಕ್ಕೆ ಹುಂಚೆಹಣ್ಣು ಮಿಕ್ಸ್ ಮಾಡಿದಾರಂತೆ. ಓಕೆ ನೋಡಿ, ನಮ್ಮ ಕಡಲೆಬೇಳೆ ಬಾಲ್ಸ್ ರೆಡಿಯಾಗಿದೆ. ಇವಾಗ ಏನು ಮಾಡ್ತಾರೆ ಅಜ್ಜಿ ಅಂತ ನೋಡೋಣ. ಓಕೆ, ಇವಾಗ ಬಾಳಿಗೆ ಇಟ್ಬಿಟ್ಟು ಅದಕ್ಕೆ ಆಯಿಲ್ ನಮ್ಗೆ ಎಷ್ಟು ಬೇಕು, 2 ಟೇಬಲ್ ಸ್ಪೂನ್ 3 ಟೇಬಲ್ ಸ್ಪೂನ್ ಆಯಿಲ್ ಹಾಕಬೇಕು. ಮತ್ತು ಇದಕ್ಕೆ ಜೀರಿಗೆ ಬೇಡ ಅಂತ ಜೀರಿಗೆ ಮಿಕ್ಸಿಲಿ ಹಚ್ಚಿದ್ರೆ ಇದೇನು ಸಾಸಿವೆ. ಆಮೇಲೆ ನಾವು ಕಟ್ ಮಾಡ್ಕೊಂಡು ಇದ್ದೀವಲ್ವ, ಇದು ಈರುಳ್ಳಿನ ಇದು ಒಗ್ಗರಣೆಗೆ ಹಾಕೋಣ. ಹಾಕ್ಬಿಟ್ಟು ಚೆನ್ನಾಗಿ ಮಾಡೋದು. ನಾವು ಮಿಕ್ಸಿ ಮಾಡಿದ್ವಲ್ಲ ಆ ಮಿಶ್ರಣನ ಇದಕ್ಕೆ ಹಾಕಬೇಕು. ಸ್ವಲ್ಪ ಇದಕ್ಕೆ ನೀರು ಹಾಕಿಬಿಟ್ಟು ಹಾಕ್ತೀನಿ ನಾನು. ಓಕೆ, ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಇದು ಪೂರ್ತಿ ಬ್ರೌನ್ ಕಲರ್ ಬರೋ ಮಟ್ಟ. ಇದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಬೇಕು. ಮತ್ತು ಅರಿಶಿನ ಹಾಕಿದ್ವಿ. ಅರಿಶಿನ ಆದಮೇಲೆ ಚಿಕನ್ ಮಸಾಲ ಇದೆ ನೋಡಿ. ಚಿಕನ್ ಮಸಾಲ ನಮ್ಗೆ ಎಷ್ಟು ಬೇಕೋ ಅಷ್ಟು. ಇದು ಶ್ರಾವಣದಲ್ಲಿ ಮಾಡಿ ತಿನ್ನುವ ಪದಾರ್ಥವಂತೆ. ಚೆನ್ನಾಗಿ ಒಳಗಡಿಸೋಣ. ನೋಡಿ ಕಲರ್ ಹೇಗೆ ಬಿಟ್ಕೊಂತು. ಶ್ರಾವಣದಲ್ಲಿ ನಾವು ಚಿಕನ್ನು ಮಟನ್ನು ನಾನ್ ವೆಜ್ ತಿನ್ನಲ್ವಲ್ಲ, ಆವಾಗ ಈ ಥರ ಮಾಡ್ಕೊಂಡು ತಿನ್ಬೋದು. ಅಂತ ಸೇಮು ನಾನ್ ವೆಜ್ ಥರನೇ ಟೇಸ್ಟ್ ಬರ್ತಂತೆ. ನೋಡಿ, ಟ್ರೈ ಮಾಡಿ ನೀವು ಒಂದ್ಸಲ ಮನೆಯಲ್ಲಿ. ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡಬೇಕು. ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು ಕ್ವಾಂಟಿಟಿ ಮೇಲೆ. ನಿಮಗೆ ದಪ್ಪ ಅಂದರೆ ಗಟ್ಟಿ ಬೇಕಂದರೆ ಗಟ್ಟಿ ಇರಲಿ, ಇಲ್ಲ ನೀರು ಥರ ಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಕುದಿ ಬರ್ತಾ ಇದೆ. ಇದು ಈ ಕುದಿ ಬರುವಾಗ ಈ ಬಾಲ್ಸ್ನ ಇದಕ್ಕೆ ಹಾಕಿ. ಓಕೆ ನೋಡಿ, ಇದು ರೆಡಿ.